ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ದಸರಾ ಉತ್ಸವದಲ್ಲಿ 9 ದಿನ ಆದಿಶಕ್ತಿ ದುರ್ಗಾಮಾತೆಗೆ ವಿಭಿನ್ನದ ಜೊತೆಗೆ ವಿಶೇಷವಾಗಿ ಪೂಜೆ ಮಾಡುವುದರ ವಾಡಿಕೆ. ಆದರೆ ದಸರಾ ಉತ್ಸವದಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೆ ನಮ್ಮನ್ನು ಕಾಪಾಡುವ ದುರ್ಗಾಮಾತೆಯರು ಎಂದು ವಿಶೇಷವಾಗಿ ಪೂಜೆ ಸಲ್ಲಿಸುವುದರ ಮೂಲಕ ಮಠಾಧೀಶರೊಬ್ಬರು ಮಾದರಿಯಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲೇ ಭಾವೈಕ್ಯತೆಯ ಸಂಕೇತವಾಗಿ ಅದ್ದೂರಿಯಾಗಿ ಆಚರಿಸುವ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವದಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೆ ವಿಶೇಷವಾದ ಸತ್ಕಾರ ನೀಡಲಾಯಿತು. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೌರ ಕಾರ್ಮಿಕ ಮಹಿಳೆಯರಿಗೆ ಉಡಿ ತುಂಬಿ ದೀಪ ಬೆಳಗಿ ವಿಶೇಷವಾದ ಪೂಜೆ ಸಲ್ಲಿಸಿದರು. ಸ್ವಾಮೀಜಿ ಅವರಿಗೆ ವಿಧಾನಸಭೆಯ ಉಪಸಭಾಪತಿ ಆನಂದ್ ಮಾಮ್ನಿ, ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ದಂಪತಿಗಳು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ವರ್ಷದಿಂದ ವರ್ಷಕ್ಕೆ ವೈವಿಧ್ಯಮಯವಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ಉದ್ದೇಶ ಏನಂತಂದರೆ, ದಸರಾ ಉತ್ಸವದೊಳಗೆ ಇಡೀ ಸಮುದಾಯಕ್ಕೆ ಧಾರ್ಮಿಕ ಸಂಸ್ಕಾರವನ್ನು ಕೊಡಬೇಕು, ಜೊತೆಗೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕು ಅನ್ನೋ ದೃಷ್ಟಿಕೋನ. 9 ದಿನಗಳು ಬಹಳ ವಿಧಾಯಕ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದ್ದಾವೆ. ಇವತ್ತಿನ ವಿಶೇಷತೆ ಏನಂತಂದರೆ, ನಾಟಕೋತ್ಸವದಲ್ಲಿ ಅನೇಕ ಕಲಾವಿದರನ್ನು ಗುರುತಿಸುವ ಕೆಲಸ ಶ್ರೀಮಠ ಮಾಡ್ತಾ ಇದೆ. ನಾವು ದಸರಾ ಕಾರ್ಯಕ್ರಮದೊಳಗೆ ಭಾಳಷ್ಟು ಜನ ಎಲ್ಲ ಹೆಣ್ಮಕ್ಕಳನ್ನು ಕರೆಸ್ತಾರೆ, ಉಡಿ ತುಂಬುತ್ತಾರೆ, ಕಳಿಸ್ತಾರೆ. ಆದರೆ ನಮ್ಮ ಶ್ರೀಮಠದಲ್ಲಿ ಎಲ್ಲದರ ಜೊತೆಗೆ ಯಾರು ಊರನ್ನು ಸ್ವಚ್ಛಂದವಾಗಿಟ್ಟಿದ್ದಾರೆ, ಯಾರು ಕಷ್ಟದಲ್ಲಿರ್ತಾರೆ, ಅವರಿಗೆ ಉಡಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಪೌರ ಕಾರ್ಮಿಕರು, ನಮ್ಮ ನಗರ ಸ್ವಚ್ಛ ಆಗಿರಬೇಕು ಅಂತಂದರೆ ಪೌರ ಕಾರ್ಮಿಕರೇ ಕಾರಣ. ಆ ಪೌರ ಕಾರ್ಮಿಕರು ಹೆಣ್ಮಕ್ಳಿದ್ರು ಅಂದರೆ ಅವ್ರಿಗೆ ಉಡಿ ತುಂಬ್ತೀವಿ, ಗಂಡು ಮಕ್ಕಳಿದ್ರು ಅಂತಂದರೆ ಅವರ ಧರ್ಮಪತ್ನಿಯರನ್ನು ಕರೆಸಿ ಉಡಿ ತುಂಬುವ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಉದ್ದೇಶ ಧರ್ಮ ಅಂತಂದರೆ ನೊಂದವರಿಗೆ, ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ ಅಂದ್ಕೊಂಡು ನಾವು ಯಾವಾಗ ಕಷ್ಟದಲ್ಲಿರ್ತಾರಲ್ಲ ಅವ್ರಿಗೆ ಸಹಾಯವನ್ನು ಮಾಡಿ, ಯಾರು ಹಸಿದಿರ್ತಾರಲ್ಲ ಅವರಿಗೆ ಅನ್ನವನ್ನು ನೀಡಿದಾಗ ಅದು ಸಂತೃಪ್ತಿ ಸಿಗ್ತದೆ. ಅದರ ಜೊತೆಯಲ್ಲಿ ಬೇವಿನ ಮರಗಳನ್ನು ಎಲ್ಲ ಕಡೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಾವೆಲ್ಲ ದೇವಿ ಕೈಯಲ್ಲಿ ನಾವೆಲ್ಲ ತಪ್ಪಲ ಕೊಟ್ಟು ವಿಶೇಷವಾಗಿ ದೇವಿಯನ್ನು ಆರಾಧಿಸ್ತೀವಿ. ಅದಕ್ಕೆ ದೇವಿಯ ಏನು ನೀವು ಪೂಜೆ ಮಾಡ್ತೀರಿ, ಒಂದೊಂದು ಗಿಡಗಳನ್ನಾದರೂ ಹಚ್ಚಿರಿ ಅಂದ್ಕೊಂಡು ಇವತ್ತು ನಾವೆಲ್ಲ ಪ್ರತಿಯೊಂದು ಕಡೆಯೂ ಕೂಡ ಬೇವಿನ ಮರಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ಇವತ್ತು ವಿಶೇಷವಾಗಿ ನಡೀತವೆ. ತಾವೆಲ್ಲರೂ ಕೂಡ ಬಹುಶಃ ನೀವು ಬಂದಿದ್ದೀರಿ. ನಾ ಈ ಸಂದರ್ಭದಲ್ಲಿ ಹೇಳಿಕೆ ಏನು ಇಚ್ಛೆ ಪಡ್ತೀನಿ ಅಂತಂದರೆ, ನವರಾತ್ರಿಯ ದಿನ ಎಲ್ಲರೂ ಏನು ಮಾಧ್ಯಮದಿಂದ ನೋಡ್ತಾ ಇದ್ದೀರಿ, ನೀವು ನಿಮ್ಮ ಎಲ್ಲರಿಗೂ ಕೂಡ ಉಡಿ ತುಂಬಿ ಅವರಿಗೆ ಪ್ರೀತಿಯಿಂದ ಗೌರವಿಸ್ರಿ. ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ, ನಿಮ್ಮ ಮನ್ಯಾಗ ಕಸ ಹೊಡಿತಿದ್ರ ಅವ್ರು ಕರೆಸಿ ಪ್ರೀತಿಯಿಂದ ಕರೀರಿ. ಆಮೇಲೆ ಯಾರು ಕಷ್ಟದಲ್ಲಿರ್ತಾರಲ್ಲ ಅವ್ರಿಗೊಂದು ಉಡಿ ತುಂಬಿ ಅವರನ್ನು ಪ್ರೀತಿಯಿಂದ ಮಾತಾಡಿಸ್ರಿ, ಅನ್ನ ಹಾಕ್ರಿ. ಅದು ನಿಜವಾದ ದೇವಿಗೆ ಸಲ್ಲಿಸುವ ಪೂಜೆ ಅಂತ ಹೇಳಿ ನಾನು ಅದನ್ನು ಭಾವಿಸ್ಕೊಳ್ತೇನೆ. ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಗಳನ್ನು ಸ್ವಚ್ಛವಾಗಿಟ್ಟು ಜನರ ಆರೋಗ್ಯವನ್ನು ಕಾಪಾಡುವ ಪೌರ ಕಾರ್ಮಿಕರಿಗೆ ಈ ರೀತಿಯಾದ ಸನ್ಮಾನ ಮಾಡಿದ ಕಾರ್ಯವನ್ನು ವಿಧಾನಸಭೆ ಉಪಸಭಾಪತಿ ಶ್ಲಾಘಿಸಿದರು. ಹುಕ್ಕೇರಿ ಮಠದ ಪರಮ ಪೂಜ್ಯರಂಥ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಮಾರು 30-35 ವರ್ಷಗಳಿಂದ ಪ್ರತಿ ವರ್ಷ ನಾಡದೇವತೆಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು ಆದಂಥ ಸನ್ಮಾನ್ಯ ಉಮೇಶ್ ಕತ್ತಿಯವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದು ಭಾಳ ಯೋಗ್ಯ, ಪ್ರಸ್ತುತವಾದಂಥದ್ದು. ಎಷ್ಟೇ ಕಷ್ಟ ಇದ್ದರೂ ಕೂಡ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛವಾಗಿರಬೇಕು. ಈ ನಾಡಿನಲ್ಲಿ, ನಗರದಲ್ಲಿ ಬದುಕ್ತಕ್ಕಂಥ ಎಲ್ಲರಿಗೂ ಕೂಡ ಜಾತಿ, ಮತ, ಪಂಥ ಭೇದ ಮರೆತು ಬದುಕ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಚ್ಛತೆಯನ್ನು, ಆರೋಗ್ಯದಿಂದ ಕಾಪಾಡಲು ಸಹಕಾರಿಯಾಗ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದು ಭಾಳ ಪ್ರಸ್ತುತವಾದಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಪೌರ ಕಾರ್ಮಿಕರಿಗೆ ಒಂದು ಗೌರವವನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಎಲ್ಲ ಮಾನವರು ಜಾತಿ, ಮತ, ಪಂಥ ಭೇದ ಮರೆತು ಈ ನಾಡಿನ, ಈ ದೇಶದ ಜನತೆಯ ಸೇವೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ತಂದ ಸನ್ಮಾನ ಭಾಳ ಪ್ರಸ್ತುತವಾದಂಥದ್ದು. ಮಹಾಮಾರಿ ಕೊರೋನಾ ರೋಗ ಕಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಗರಗಳನ್ನು, ಗ್ರಾಮಗಳನ್ನು ಸ್ವಚ್ಛ ಇಡ್ತಕ್ಕಂಥ ಕೆಲಸವನ್ನು ಇವತ್ತು ಯಾರಾದರೂ ಮಾಡಿದರೆ
ಅದು ಪೌರ ಕಾರ್ಮಿಕರು. ಅದನ್ನು ಪರಮ ಪೂಜ್ಯರು ಅವರ ಸೇವೆಯನ್ನು ಗಮನಿಸಿ ಅವರಿಗೆ ಸನ್ಮಾನ ಮಾಡಿದ್ದು ಯೋಗ್ಯ. ಆ ಪೌರ ಕಾರ್ಮಿಕರ ಪರವಾಗಿ ಪರಮ ಪೂಜ್ಯರಿಗೆ ಮತ್ತು ಈ ನಾಡ ಉತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಮಗೂ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಿನಲ್ಲಿ ಜನರ ಆರೋಗ್ಯವನ್ನು ಕಾಪಾಡುವ